ಮದ್ವೆ ಮಾಡ್ಕೊಂಡ್ಬಿಟ್ರೆ ಲೈಫ್ ಹಾಳು. ಹಿಂದಿಗೆ ಮೇನ್ ಹಿಂದೂಸ್ತಾನದಲ್ಲಿ ಹಿಂದಿ ಇದ್ದಿಲ್ಲ ಅಂದ್ರೆ ಆಗಲ್ಲ. ದೊಡ್ಡವರಾಗ್ಬಿಟ್ಟು ನಮ್ಮ ಅಮ್ಮ ಅಪ್ಪ ನೋಡ್ಕೊಬೇಕು, ಅದು ಒಂದೇ ಆಸೆ. ಎಸ್ಸೆ ರೈಟಿಂಗ್ ಇಂಟರ್ನೆಟ್ ಬಗ್ಗೆ ಬರ್ತಿದ್ದೀವಿ. ಏನೇನ್ ಬರ್ತೀವಿ? ಒಂದೆರಡು ಪಾಯಿಂಟ್. ಅದು ಇಂಟರ್ನೆಟ್ ನಮಗೆ ಯೂಟ್ಯೂಬ್ಗೆ ಬೇಕಾಗಿರುತ್ತೆ ನೋಡಕ್ಕೆ, ಇನ್ಸ್ಟಾಗ್ರಾಮ್ ರೀಲ್ಸ್, ಫ್ರೀ ಫೈರ್ ಆಡಕ್ಕೆ. ಗ್ರೇಡ್ ಕೊಟ್ರು ಏನ್ ಕೊಟ್ರು, ಹಿಂದಿ ನಮ್ಮ ಭಾಷೆ, ನ್ಯಾಷನಲ್ ಲ್ಯಾಂಗ್ವೇಜ್. ಹೌದಾ? ಟೀಚರ್ಸ್ ಕೇಳ್ತೀನಿ ಅಂದವ್ರೆ, ಇನ್ನೂ ಪಕ್ಕಾ ಆಗಿದೆ ಅಣ್ಣ, ಅದು ಇನ್ನೂ ಗೊತ್ತಿಲ್ವಲ್ಲ. ಪಕ್ಕ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ನಮ್ ಟೀಚರ್ಸ್ ಏನ್ ಹೇಳಿರೋದು, ನೀವು ಬರೆಯೋದು ಬರೀರಿ, ಮುಂದೆ ಏನಾಗುತ್ತೆ ಅದ್ ನೋಡ್ಕೊಳ್ತೀವಿ. ಸ್ವಲ್ಪ ಜನ ಹಿಂದಿ ಬರಲ್ಲ, ಅದು ಕಲಿಯೋಕ್ಕೂ ಆಗಲ್ಲ, ಸುಮ್ಮನೆ ಯಾಕೆ, ಅದಕ್ಕೆ ಹಿಂದಿ ತೆಗ್ದಿರೋದು ಚೆನ್ನಾಗಿ ಮಾಡೋರೆ. ಹೇಳ್ತೀನಿ ಇಟ್ಕೊಳ್ಳಿ. ಇವಾಗ ಹಿಂದಿ ಎಕ್ಸಾಮ್ ಅಂದ್ರೆ ಫುಲ್ ಈಸಿ. ರಾಜ್ಯದಲ್ಲಿ ಸಾಕಷ್ಟು ತಲ್ಲಣಕ್ಕೆ ಕಾರಣವಾದಂತಹ SSLC ಹಿಂದಿ ಪರೀಕ್ಷೆಯ ವಿಚಾರವನ್ನ ಸ್ವತಃ ಇವತ್ತು ಪರೀಕ್ಷೆ ಬರೆದಂತಹ 10ನೇ ತರಗತಿ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಮಾತನಾಡಿ ಅವರ ಮನದಾಳದ ಮಾತನ್ನ ಹಂಚ್ಕೊಂಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಈ ಪೂರ್ತಿ ವಿಡಿಯೋ ನೋಡೋ ಮುಖಾಂತರ ನೋಡ್ಕೊಂಬನ್ನಿ. ಏನ್ರಿ ವಿಡಿಯೋ? ಅದು ಚೆನ್ನಾಗಿ ಬರ್ದಿದ್ದೀವಿ, ಹಿಂದಿ ಎಲ್ಲ ಚೆನ್ನಾಗಿ ಬರ್ದಿದ್ದೀವಿ ನಾವು. ಏನೋ ನಮ್ಗೆ ಬರೋಷ್ಟು ಬರ್ಬಿಟ್ಟು ಬಂದಿವಿ, ಪಾಸ್ ಆಗೋದಂದ್ರೆ ಪಕ್ಕ. ಹಿಂದಿ ಎಕ್ಸಾಮ್ ಬಗ್ಗೆ ಏನ್ ಹೇಳ್ತೀರಿ? ಹಿಂದಿ ಆಗಿತ್ತು, ಟೆನ್ಷನ್ ಇಲ್ಲ, ಹೆಂಗೆ ಬರೀದೀವಿ ಅಂದ್ರೆ ಹಂಗೆ ಬರೀದೀವಿ. ಥರ್ಡ್ ಲ್ಯಾಂಗ್ವೇಜ್ ಅಂತ ಈಸಿ ಕೊಟ್ಟವ್ರೆ, ಎಲ್ಲ ಬರ್ದ್ವಿ, ಪಾಸ್ ಆಗ್ತೀವಿ, ಅದೊಂದು ಖುಷಿ ಐತೆ ಅಷ್ಟೇ. ಥ್ಯಾಂಕ್ ಯು. ಅದರಲ್ಲಿ ಒಂದೇ ಒಂದು ಕ್ವಶನ್ 18th ಒಂದು ಏನೋ ಸ್ವಲ್ಪ ಟಫ್ ಆಗಿತ್ತು, ಅದನ್ನ ಬರ್ಬಿಟ್ವಿ. ಏನಿಲ್ಲ, ಫುಲ್ ಈಸಿ ಆಗಿತ್ತಾ? ಫುಲ್ ಈಸಿಯಾಗಿ ನೆಮ್ಮದಿಯಾಗಿ ಬರ್ದಿದ್ದು. ಇವ್ರು ಗ್ರೇಟ್ ಕೊಟ್ಟಿದಾರಂದ್ರೆ ನೆಮ್ಮದಿಯಾಗಿ ನಮ್ಗೆಲ್ಲ A+ ಬರೋದು. ಮಾರ್ಕ್ಸ್ ಕೊಟ್ಟಿದ್ರೆ ಬೆಟರ್ ಆಗಿತ್ತಿತ್ತು. ಇವ್ರು ಸೈನ್ಸ್ಗೆ ಆ ತರ ಇಕ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತು. ಹಿಂದಿಗೆ ಮೇನ್ ಹಿಂದೂಸ್ತಾನದಲ್ಲಿ ಹಿಂದಿ ಇದ್ದಿಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಸೈನ್ಸು ಇಡೀ ಕರ್ನಾಟಕ ಅವ್ರಿಗೆನೆ ಲಾಸ್ಟ್ ಟೈಮ್ ಬೇಜಾನ್ ಜನ ಫೇಲ್ ಆಗಿದ್ರು. ಅದೀಗ ಸೈನ್ಸು ಸ್ವಲ್ಪ ಕಷ್ಟ ಆಯ್ತು. ಈ ಸಲಿನೂ ಸ್ವಲ್ಪ ಸೈನ್ಸ್ ಸ್ವಲ್ಪ ಈಸಿಯಾಗಿ ಕೊಟ್ಟಿದ್ರು. ಹಂಗೆ ಏನಾದ್ರು ಅವರು ಗ್ರೇಟ್ ಕೊಡ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತು. ಇವ್ರು ಕೊಟ್ಟಿ ಗೌರ್ಮೆಂಟ್ ಅಲ್ಲ ಅಪ್ಪ ನಮ್ಮ ಮರ್ಜಿ ಅಂತ ಬಿಟ್ಬಿಟ್ಟಿದ್ದಾರೆ. ಅವ್ರು ಏನ್ ಬೇಕಾದ್ ಮಾಡ್ಬೋದು. ಸ್ಟೂಡೆಂಟ್ ಅದು ಲೆಕ್ಕನಿಲ್ಲ. ಸ್ಟೂಡೆಂಟ್ಸ್ ಎಲ್ಲಾದ್ರೂ ಸಾಯಕ್ ಹೋಗಿರಿ ಸ್ಟೂಡೆಂಟ್ಸ್ ಅಂದ್ರೆ. ಗೌರ್ಮೆಂಟ್ ಅಲ್ಲೂ ಸ್ಟೂಡೆಂಟ್ಸ್ ಟೀಚರ್ ಹತ್ರ ಏನ್ ಮಾತಾಡಲ್ಲ, ಬರೀ ಗೌರ್ಮೆಂಟ್ ಅವ್ರ ಬಗ್ಗೆನೆ ನಾವು ಮಾಡೋದೇ ಎಲ್ಲ. ಆತರ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಾದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಏನಾಗಿದೆ? ಒಳ್ಳೇದಾಗಿದೆ, ಕೆಟ್ಟದಾಗಿದೆ? ಸ್ವಲ್ಪ ಒಳ್ಳೇದಾಗಿದೆ, ಸ್ವಲ್ಪ ಕೆಟ್ಟದಾಗಿದೆ. ನಾವ್ ಏನ್ ಅದನ್ನ ಅನ್ನಕ್ಕಾಗಲ್ಲ, ಇದನ್ನ ಅನ್ನಕ್ಕಾಗಲ್ಲ, ಆ ತರ ಆಗ್ಬಿಟ್ಟೈತೆ. ಫೈನಲಿ ನಾವೇನಂತೀವಿ ಅಂದ್ರೆ ಇವರು ಹಿಂದಿಗೆ ಮಾರ್ಕ್ಸ್ಗೆ ಮಾರ್ಕ್ಸ್ ಹಾಕ್ಬಿಟ್ರೆ ಚೆನ್ನಾಗಿರ್ತಾ ಇತ್ತು. ಮಾರ್ಕ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಸ್ಕೋರಿಂಗ್ ಚೆನ್ನಾಗಿ ಈಸಿ ಆಗುತ್ತೆ. ಹೌದು, ಯಾಕಂದ್ರೆ ಎಲ್ಲಾರು ಹಿಂದಿನೇ ಸ್ವಲ್ಪ ಜಾಸ್ತಿ ಬರೆಯೋದು, ಅದರಲ್ಲಿಂದ ಸ್ವಲ್ಪ ಜನ ಮಾರ್ಕ್ಸ್ ಕೊಡ್ಬಾರ್ದು. ಅದೇ ಕೊಡ್ತಾ ಇದ್ರೆ ಅದೇ ಆಗ್ತಾ ಇತ್ತು. ಇವ್ರು ಕೊಟ್ಟಿಲ್ಲ, ಏನ್ ಮಾಡಕ್ಕಾಗಲ್ಲ. ಒಟ್ನಲ್ಲಿ 10th ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಎಲ್ಲರೂ? 10th ಆದ್ಮೇಲೆ ಕಾಲೇಜ್ ಹೋಗ್ಬಿಟ್ಟು ಆರಾಮಾಗಿ ಲೈಫ್. ಕಾಲೇಜ್ ಎಲ್ಲ ಆದ್ಮೇಲೆ ಜೀವನದಲ್ಲಿ ಏನ್ ಮಾಡ್ಬೇಕು? ಜೀವನದಲ್ಲಿ ದೊಡ್ಡವರಾಗ್ಬಿಟ್ಟು ನಮ್ಮ ಅಮ್ಮ ಅಪ್ಪ ನೋಡ್ಕೊಬೇಕು, ಅದು ಒಂದೇ ಆಸೆ. ಅದ್ ಬಿಟ್ರೆ ಏನಿಲ್ಲ. ಇದು ಎಂಟಿದಿರ್ ಮದ್ವೆ ಒಂದ್ ಮಾಡಕ್ ಹೋಗ್ಬಾರ್ದು. ಲೈಫ್ ಅಲ್ಲಿ ಏನಾದ್ರು ಮಾಡಿದ್ರೆ ಮದ್ವೆ ಒಂದ್ ಮಾಡ್ಬಾರ್ದು. ಮದ್ವೆ ಮಾಡ್ಕೊಂಡ್ಬಿಟ್ರೆ ಲೈಫ್ ಹಾಳು, ನಿಜಾಗ್ಲೂ ಲೈಫ್ ಹಾಳಾಗ್ಬಿಡೈತೆ. ಮದ್ವೆ ಅಮ್ಮ ಅಪ್ಪ ನೋಡ್ಕೊಳ್ಬೇಕು, ಅವ್ರ ಆಸೆ ಏನಿದೆ ಅದೆಲ್ಲ ಪೂರ್ಣ ಮಾಡ್ಬೇಕು ಅಷ್ಟೇ. ಇರೋ ಪಬ್ಲಿಷ್ ನಿಮ್ಗೆ ಅರ್ಥ ಆಗಲ್ಲ. ಸೊ ನೋಡಿ ರಾಜ್ಯದಲ್ಲಿ ಸಾಕಷ್ಟು ತಲ್ಲಣ ಸೃಷ್ಟಿಸಿದ, ತಲ್ಲಣಕ್ಕೆ ಕಾರಣವಾದ ಹಿಂದಿ ವಿಷಯ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಸುತ ನಮ್ಮೊಟ್ಟಿಗೆ ಇವತ್ತು ಮಾತನಾಡಿದ್ರು. ಏನ್ ಬರ್ದ್ರಿ ಇವತ್ತು ಎಕ್ಸಾಮ್? ಹಿಂದಿ ಇತ್ತು ಅಣ್ಣ, ಚೆನ್ನಾಗಿ ಬರ್ದಿದೀವಿ ಅಣ್ಣ. ಪೋಯಮ್ ಎಲ್ಲ ಬರ್ದವ. ಎಸ್ಸೆ ರೈಟಿಂಗ್ ಅಲ್ಲಿ ಏನ್ ಬರ್ದ್ರಿ? ಇಂಟರ್ನೆಟ್ ಕ್ರಾಂತಿ. ಏನೇನ್ ಬರ್ದ್ರಿ ಅದ್ರಲ್ಲಿ? ಎಲ್ಲ ಕೊಟ್ಟಿರ್ತಾರೆ ವಾಕ್ಯದಲ್ಲಿ, ಎಲ್ಲ ಹೆಂಗೆ ಏನೇನ್ ಬರಿಬೇಕು ಎಫರ್ಟ್ಸ್. ಪಾಯಿಂಟ್ ಮೆನ್ಷನ್ ಮಾಡಿ ಬರ್ದ್ರಿ? ನಾವು ಅದೇ ಪಾಯಿಂಟ್ ಮೆನ್ಷನ್ ಮಾಡಿದ್ವಿ. ಮನೇಲೆ ಕುತ್ಕೊಂಡು ಇದು ಮಾಡ್ಬೋದು, ಮನೇಲೆ ಕುತ್ಕೊಂಡು ಬೇರೆ ಬೇರೆ ಸೈಡಿಗೆಲ್ಲ ದುಡ್ಡೆಲ್ಲ ಕಳಿಸ್ಬೋದು. ಅಂದರೆ ಇವಾಗ ಫ್ರಾಡ್ ಎಲ್ಲ ಜಾಸ್ತಿ ಆಗ್ತಿದೆ, ಅದರಿಂದ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ ಅಂತೆಲ್ಲ ಏನೇನೋ ಬರ್ದಿದ್ವಿ. ಪರ್ಸೆಂಟೇಜ್ ಒಂದು 90 ಅಬೋ ಬರ್ಬೋದು. ನಾವು 9th ಎಕ್ಸಾಮ್ ಆಯ್ತಾ? ಆಗಿದೆ. ನಿಮಗೆ ಹಿಂದಿ ಈಸಿನಾ ಕಷ್ಟನಾ? ಈಸಿನಾ? ಅಂದ್ರೆ ಈಗ ಗೌರ್ಮೆಂಟ್ನವರು ಮಾರ್ಕ್ಸ್ ತೆಗೆದು ಗ್ರೇಡ್ ಮಾತ್ರ ಇಟ್ಟಿದ್ದಾರೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹಿಂದಿ ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಅದು ಒಳ್ಳೇದಾ ಕೆಟ್ಟದಾ? ಹೆಂಗೆ? ಒಳ್ಳೇದೇ. ಕೋರ್ಸ್ ಬದಲು ಬೇರೆ ಸಬ್ಜೆಕ್ಟ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಯಾವ ಸಬ್ಜೆಕ್ಟ್ ಆ್ಯಡ್ ಮಾಡ್ಬೋದು? ನಮಗೆ ಕಂಪ್ಯೂಟರ್ ಆ್ಯಡ್ ಮಾಡ್ಬೋದು. ಕಂಪ್ಯೂಟರ್ ಆದರೆ ನಮಗೆ ತಿಳ್ಕೊಬೋದು, ಮತ್ತು ನೆಕ್ಸ್ಟ್ ಫ್ಯೂಚರ್ಗೆ ಯೂಸ್ ಆಗುತ್ತೆ ಕಂಪ್ಯೂಟರ್ ಕಲಿಯೋದ್ರಿಂದ. ಹಿಂದಿಕ್ಕಿದ್ರೆ ಸ್ಕೋರ್ ಮಾಡ್ಬೋದಿತ್ತು. ಏನಂದರೆ ಇವಾಗ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಮ್ಯಾಥ್ಸ್ ಸೈನ್ಸಲ್ಲೆಲ್ಲ ಕಮ್ಮಿ ಬಂದಿರ್ತಾರೆ ಅಲ್ಲ, ಅವ್ರು ಅಂದ್ಕೊಂಡಿರ್ತಾರೆ ಹಿಂದಿಯಲ್ಲಿ ನಾವು ರಿಕವರ್ ಆಗ್ಬೋದಲ್ಲ ಅಂತ. ಈ ಥರ ಟಾಪರ್ಸ್ಗೆಲ್ಲ ಟಫ್ ಆಗುತ್ತೆ ಅಲ್ಲ. ಎಜುಕೇಷನ್ ಮಿನಿಸ್ಟರ್ಗೆ ತಲೆ ಇರಬೇಕು, ಸ್ಟೂಡೆಂಟ್ಸ್ ಮೇಲೆ ಹೆಂಗೆ ಬೀರುತ್ತೆ ಅಂತ.
ಅವರು ಸ್ಟೂಡೆಂಟ್ಸ್ ಮೆಂಟಲ್ ಹೆಲ್ತ್ನ ಇದು ಮಾಡಬೇಕು ಅಂತ ಹೇಳುತ್ತೆ. ಇಲ್ಲ, 2 ದಿನಕ್ಕೂ ಮುಂಚೆ ತಗೊಳ್ಳೋ ಒಪಿನಿಯನ್ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಾವು ಹಿಂದಿಗೆ ಹಾಕಿರೋ ಟೈಮು ಬೇರೆ ಸಬ್ಜೆಕ್ಟ್ಗಾದರೂ ಯೂಸ್ ಮಾಡ್ಕೋಬೋದಿತ್ತು ಅಲ್ವಾ ಅಂತ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಿರುವಂಥದ್ದು. ಗಳಿಗೆ ಮುಂಗಾರಿನ ಮಳೆ ಆಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇದು ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಟಾಪಿಕ್ ಬರ್ದಿದ್ದೀವಿ. ಒಟ್ಟಿನಲ್ಲಿ ಫುಲ್ಲು ಬರೆದ್ರಿ. ಫುಲ್ಲು ಬರ್ದಿದ್ದೀವಿ. ಹೆಂಗನ್ಸುತ್ತೆ ಜೀವನದಲ್ಲಿ ಏನು ಮಾಡ್ಬೇಕು ಅನ್ಕೊಂಡಿದ್ರೆ? ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಒಟ್ಟಿನಲ್ಲಿ ಫ್ಯೂಚರಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತ. ಓಕೆ, ಏನ್ ಬೇಡ ಸರ್, ನಮ್ಗೆ ಹಿಂದಿ ಎಕ್ಸಾಮ್ ಬರ್ದಿವಿ, ವರ್ಷ ಪೂರ್ತಿ ಓದಿದ್ದು, ಆ ಖುಷಿ ಆಯ್ತು ಸಾಕು ನಮ್ಗೆ. ಮಾರ್ಕ್ಸ್ ಕನ್ಸಿಡರ್ ಆಗ್ತಾ ಇಲ್ಲ. ಮಾರ್ಕ್ಸ್ ಇಲ್ದಿರ ಹೋಗ್ಲಿ, ವರ್ಷ ಪೂರ್ತಿ ಓದ್ಕೊಂಡ್ ಬರ್ದಿದ್ವಾ, ಇವಾಗ ಬರ್ದಿದ್ವಾ. ಇವಾಗ ಮುಂದೆ ಜಾಬ್ ಸಿಕ್ಕೋದು ಕಷ್ಟ ಅಣ್ಣ. ಜೀವನ ನಡೆಸೋದು ಅಂದ್ರೆ ಒಂದು ಬಿಸ್ನೆಸ್ ಏನಾದರೂ ನೋಡ್ಕೊಂಡ್ರೆ ಆರಾಮಾಗಿ ನಡೆಸ್ಬೋದು, ಇಲ್ಲ ಅಗ್ರಿಕಲ್ಚರ್ ಬಗ್ಗೆ ಮಾಡ್ಕೊಂಡ್ರೆ ನಡೆಸ್ಬೋದು. ಯಾವುದಿತ್ತು ಎಕ್ಸಾಮು? ಹಿಂದಿ ಹೆಂಗೆ ಬರ್ದ್ರಿ? ಹಾಂ, ಚೆನ್ನಾಗಿ ಬರ್ದ್ರಿ. ಸೊ ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಿದಾರಲ್ಲ ಹಿಂದಿ ಪರೀಕ್ಷೆ, ಅದ್ರ ಬಗ್ಗೆ ಏನಂತೀರ? ಸ್ಕೋರಿಂಗ್ ಇದ್ರೆ ಬೆಟರ್ ಅನ್ಸುತ್ತೆ. ಸ್ಕೋರಿಂಗ್ ಇದ್ರೆ ಬೆಟರು. ಅದನ್ನ 100 ಮಾರ್ಕ್ಸ್ ಕಡಿಮೆ ಮಾಡಿದ ಬೇರೆ ಸಬ್ಜೆಕ್ಟಲ್ಲಿ ಕಮ್ಮಿ ತೆಗೆದ್ರು ಹಿಂದಿನ ನಮ್ಗೆ ಸ್ಕೋರಿಂಗ್ ಮಾಡ್ಬೋದು. ಇತ್ತು ಅದ್ರ ಬಗ್ಗೆ ಬೇಜಾರಾಯ್ತು. ಯಾಕೆ? परसेंटेज डिक्रीज आಗುತ್ತೆ ನಮಗೆ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಯಾರು ಬರ್ತಿರೋದು? स्वीकार करो क्या कमी रह गई है, देखो और सुधार करो. जब तक ಯಾವ ಸಬ್ಜೆಕ್ಟ್ ಇತ್ತು? ಏನೇನು ಬರ್ದ್ರಿ? ಏನೇನು ಬರ್ತಿದ್ದೀರ ಒಂದು 60 ಮಾರ್ಕ್ಸ್. ಈಗ ಮಾರ್ಕ್ಸ್ ತೆಗೆದು ಗ್ರೇಡ್ ಮಾತ್ರ ಕೊಡ್ತವ್ರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ನಾವು ಕಷ್ಟಪಟ್ಟು ಓದಿದ್ದೆ ಎಲ್ಲ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ? ನಿಮ್ಗೆ ಮಾರ್ಕ್ಸ್ ಇದ್ರೇನೆ ಚೆನ್ನಾಗಿರ್ತಿತ್ತ? ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರೋದು, ಈಗ ಲಾಸ್ಟ್ ಅಲ್ಲಿ ಹಿಂಗ್ ಮಾಡಿದ್ರೆ ನಾವ್ ಏನ್ ಮಾಡೋದು? ಬರ್ದಿದೀವಿ, ಅವ್ರು ಕೊಡೋದು ಬಿಡೋದು ಬಿಟ್ಟಿದ್ದು ಅವ್ರಿಗೆ ಗೊತ್ತು. ಮಸ್ತಾಗಿ ಬರ್ದೆ, ಹಿಂದಿ ಚೆನ್ನಾಗಿ ಬರ್ದೆ. ಪ್ಲೀಸ್ ಸೇ ಇನ್ ಇಂಗ್ಲಿಷ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಸಾಕಷ್ಟು ತಲ್ಲಣಕ್ಕೆ ಕಾರಣವಾದಂತಹ ಹಿಂದಿ ಪರೀಕ್ಷೆಯ ವಿಚಾರವಾಗಿ ವಿದ್ಯಾರ್ಥಿಗಳು ಏನೆಲ್ಲ ಮಾತನಾಡಿದ್ರು ಅಂತ ಈ ವಿಡಿಯೋ ಮುಖಾಂತರ ನೋಡಿದ್ರಲ್ಲ. ಇದೇ ರೀತಿಯ ವಿಶೇಷ ವಿಡಿಯೋಗಳಿಗಾಗಿ ಎಸ್ ಎ ನ್ಯೂಸ್ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.